ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಲಕ್ಕಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಡೈಲಿ ವ್ಲಾಗ್ ಮಳೆ ತುಂತುರು ಹನಿಗಳು, ಹಿತಕರ ಗಾಳಿ ಹೊಲಿಯುವ ಚಿಕ್ಕ ಪುಟ್ಟ ಹನಿಗಳು. ಈ ಸುಂದರ ಬೆಳಗಿನ ಮಳೆ, ಕಾಫಿಯ ಸಿಪ್ ಜೊತೆಗೆ ಹೊಸ ದಿನದ ಪ್ರಾರಂಭ ಹೇಗಿರುತ್ತೆ ಅಂದುಕೊಂಡಿದ್ದೀರಾ? ಇವೆಲ್ಲ ಬೆಳಗಿನ ಈ ಮುತ್ತಿನಂತೆ ಕಾಣುವ ಮಳೆಯನ್ನು ಮತ್ತಷ್ಟು ವಿಶೇಷವಾಗಿಸುತ್ತವೆ. ಪ್ರಕೃತಿ ತನ್ನ ಸ್ವಭಾವದಲ್ಲಿ ನಮ್ಮ ಮನಸ್ಸಿಗೆ ಶಾಂತತೆಯನ್ನು ನೀಡುತ್ತದೆ. ಇಂತಹ ಮಳೆದಿನಗಳು ಮನಸ್ಸಿಗೆ ಹಾಯಿಯಾಗಿ ಶಾಂತತೆಯ ಅನುಭವ ನೀಡುತ್ತದೆ. ನಿಮ್ಮ ದಿನವನ್ನು ಹೇಗಾದರೂ ಪ್ರಾರಂಭಿಸಿ, ಆದರೆ ಪ್ರಕೃತಿಯ ಈ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಪ್ರಾರಂಭಿಸಿರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕಾಫಿ ಕುಡಿದ ತಕ್ಷಣ ಇವಾಗಂತೂ ಇನ್ನು ಹೂವು ತಗೊಂಡಿದ್ದೆ. ಪನ್ನೀರ್ ರೋಸು ತುಂಬಾ ಚೆನ್ನಾಗಿತ್ತು. ಇದು ಫ್ರೆಶ್ ಆಗಿತ್ತು. ಸುಮಾರು ಹರಡಿರೋ ಹೂವೆಲ್ಲಾನು ಮಾಲೆ ಕಟ್ಟಿದ್ದೀನಿ. ಇನ್ನು ಸ್ವಲ್ಪ ಮೊಗ್ಗೆ ತರ ಇರುತ್ತಲ್ವಾ, ಆ ಹೂವು ಎಲ್ಲ ತಗೊಂಡು ಹಂಗೆ ಇಟ್ಟಿದ್ದೀನಿ. ಒಂದು ವಾರ ಆದ್ರೂ ಇರುತ್ತೆ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ರೆ. ಹಂಗೆ ಗುಂಡ್ಮಲ್ಲಿಗೆ ಹೂವನ್ನು ತಂದಿದ್ದೀನಿ, ಅದನ್ನು ಹಾರ ಮಾಡ್ತಾ ಇದ್ದೀನಿ ಹೂವದಲ್ಲಿ. ಇನ್ನು ಬೆಳಿಗ್ಗೆ ತುಂಬಾ ಚೆನ್ನಾಗಿತ್ತು. ಎದ್ದ ತಕ್ಷಣ ಇನ್ನು ಮಳೆ ಬೇರೆ ಬರ್ತಾ ಇದ್ವಲ್ಲ, ಕಾಫಿ ಕುಡಿದು ಈ ಮಾಲ ಮಾಡೋಣ ಅಂತ ಹೂವು ಕಟ್ತಾ ಇದ್ದೀನಿ. ಇನ್ನು ಇದೆಲ್ಲ ಆದ ತಕ್ಷಣ ವಾಕಿಂಗ್ ಹೋಗೋಣ ಅಂತ ಹೊರಟೆ. ಇವಾಗ ಹೂವು ಕಟ್ಟಿದ್ದೆಲ್ಲ ಆಯ್ತಲ್ವಾ, ಹಂಗೆ ವಾಕಿಂಗ್ ಹೊರಟೋಣ ಅಂತ ಹೊರಟ್ವಿ. ಈ ವಿಡಿಯೋದಲ್ಲಿ ನಾನು ತೋಟದಲ್ಲಿ ಬೆಳೆಯುತ್ತಿದ್ದ ತಾಜಾ ಚಪ್ಪರದ ಅವರೆಕಾಯಿ ತೆಗೆಯುತ್ತಿರುವುದು ಹಾಗೂ ಸುಲಭವಾಗಿ ಪಲ್ಯ ಮಾಡುವ ವಿಧಾನವನ್ನು ತೋರಿಸುತ್ತೇನೆ. ಇದು ಸ್ವಾದಿಷ್ಟವಾಗಿದೆ ಮತ್ತು ಆರೋಗ್ಯಕರವಾಗಿದೆ. ತೋಟದಿಂದ ತಾಜಾ ತರಕಾರಿ ಬಳಸಿಕೊಂಡು ಮನೆಯಲ್ಲಿ ಈ ರೀತಿ ಪಾಕಶಾಲೆಯಲ್ಲಿ ಪ್ರಯತ್ನಿಸಬಹುದು. ನಾನು ಇಂದು ಈ ತೋಟದಲ್ಲಿ ತಾಜಾ ಚಪ್ಪರದ ಅವರೆಕಾಯಿ ಪ್ಲಕ್ ಮಾಡೋಕ್ಕೆ ಹೋಗ್ತಾ ಇದ್ರವರು. ಅದರಿಂದ ನಾನು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೆ. ನಂತರ ಅದರಿಂದ ಸಿಂಪಲ್ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ತೋಟದಲ್ಲಿ ಬೆಳೆಯುವ ತರಕಾರಿಗಳು ಆರೋಗ್ಯಕರವಾಗಿರುತ್ತವೆ ಹಾಗೂ ಮನೆ ಕಿಟಕಿಯಲ್ಲಿ ಫ್ರೆಶ್ ಬಿಸಿಲಿನ ಸೂರ್ಯನ ತಾತ್ವಿಕ ಬೆಳಕಿನಲ್ಲೇ ಬೆಳಗಿಸಬಹುದು ನಾವು. ಇಲ್ಲಿದೆ ಸಣ್ಣ ತೋಟ. ಇಲ್ಲಿ ನಾವು ಚಿಕ್ಕವಾಗಿ ತರಕಾರಿ ಎಲ್ಲ ನಾವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಹುರಳಿಕಾಯಿ, ಚಪ್ಪರದ ಅವರೆಕಾಯಿ, ಬದನೆಕಾಯಿ, ಟೊಮೊಟೊ, ಹಸಿಮೆಣಸಿನಕಾಯಿ ಚೆನ್ನಾಗಿ ಬೆಳೆದಿವೆ. ಇವುಗಳನ್ನು ಬೆಳೆಯಲು ಅವರು ಯಾವುದೇ ರಾಸಾಯನಿಕವನ್ನು ಉಪಯೋಗಿಸುತ್ತಿಲ್ಲ. ನೈಸರ್ಗಿಕ ಗೊಬ್ಬರ, ಕಡಿಮೆ ನೀರಿನ ಬಳಕೆ ಮತ್ತು ಬೆಳೆಗಳನ್ನು ಹೆದರುತ್ತದೆ. ಇದು ಆಕ್ಚುಲಿ ಸೀಬೆ ಹಣ್ಣಿನ ತೋಟ. ಇದು ಗವಾ ಫ್ರೂಟ್. ಅದರ ಮಧ್ಯದಲ್ಲಿ ಇವರು ಸೊಪ್ಪುಗಳು, ಹಂಗೆ ತರಕಾರಿಗಳು, ಎಲ್ಲ ತರಕಾರಿನೂ ಸಿಗುತ್ತೆ. ಬೆಂಡೆಕಾಯಿ, ಇವಾಗ ನನಗೆ ಚಪ್ಪರದ ಅವರೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ ಮಾತ್ರ ಇತ್ತು. ಅದು ಡೈಲಿ ರೆಗ್ಯುಲರ್ ಆಗಿ ಎಲ್ಲಾನು ಇರಲ್ಲ, ಒಂದೊಂದು ಸತಿ ಒಂದೊಂದು ಇರುತ್ತೆ. ಏನೋ 1, 2, 3, 4, 5 ತರಕಾರಿಗಳಂತೂ ಸಿಗ್ತಾನೇ ಇರುತ್ತೆ. ಅವರು ಸ್ವಲ್ಪ ಜಾಸ್ತಿ ಟೈಮೇ ತಗೊಂಡ್ರು ಈ ಚಪ್ಪರದ ಅವರೆಕಾಯಿಯನ್ನು ಪ್ಲಕ್ ಮಾಡ್ಕೊಡೋಕ್ಕೆ. ಅದಕ್ಕೋಸ್ಕರ ನಾನು ಅರ್ಧ ಕೆಜಿ ಸಾಕು ಅಂದರೆ ಪಾಪ ಅವರು ಸ್ವಲ್ಪ ಜಾಸ್ತಿ ಇದೆ ಮೇಡಮ್, ಕೆಜಿನೇ ತಗೊಳ್ಳಿ ಅಂದರು. ನಾನು ಕೆಜಿನೂ ತಗೊಂಡೆ. ಅದು ತುಂಬ ಈಸಿಯಾಗಿ ಸರಳವಾಗಿ ಮಾಡ್ಬೋದು ಇದರಲ್ಲಿ ಪಲ್ಯ. ಹಂಗೆ ತೋಟದಲ್ಲಿ ಫ್ರೆಶ್ ಆಗಿ ತಂದಿರೋ ಈ ಚಪ್ಪರದ ಅವರೆಕಾಯಿ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಎಲೆಕಾಯಿ. ತೋಟದಲ್ಲಿ ಪ್ಲಕ್ ಮಾಡಿದ ಈ ಅವರೆಕಾಯಿ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳೋಣ. ನಾನು ಸ್ವಲ್ಪ ತಗೊಂಡು ಪಲ್ಯಕ್ಕೆ ಸಪ್ರೇಟ್ ಇಟ್ಟಿದ್ದೀನಿ. ಮಿಕ್ಕಿದ್ದು ಸ್ವಲ್ಪ ಬಾಕ್ಸ್ಗೆ ಸ್ಟೋರ್ ಮಾಡಿಕೊಂಡು ಒಂದೇ ದಿವಸ ಅಂದರೆ ಕೆಜಿ ಅಂದರೆ ಸ್ವಲ್ಪ ಜಾಸ್ತಿನೇ ನನಗೆ. ಅರ್ಧ ಕೆಜಿ ಆದರೆ ಓಕೆ, ಕೆಜಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಕೊಳ್ಳೋಣ, ಬಸ್ಸಾರು ಮಾಡೋಣ ನಾಳೆ ನಾಡಿದ್ದು ಅಂತ. ಆ ಥರ ನಾನಾದರೆ ಎತ್ತಿಟ್ಕೊಂಡು ಸ್ವಲ್ಪ ಮಾತ್ರ ತಗೊಂಡು ಪಲ್ಯ ಮಾಡೋಣ ಅಂತ
ಪಲ್ಯ ಮಾಡೋದು ತುಂಬ ಈಸಿಯಾಗಿ ಮಾಡ್ಬೋದು. ಕ್ಲೀನಾಗಿ ತೊಳೆದಿಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿರಲ್ಲ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿನೇ ಈ ಪಲ್ಯನೂ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆ, ಎಣ್ಣೆ ಜೊತೆಗೆ ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸೇರಿಸಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕಿದ ತಕ್ಷಣ ಇದೆಲ್ಲ ಜೀರಿಗೆ, ಸಾಸಿವೆ, ಸ್ವಲ್ಪ ಹಿಂಗು, ಕರಿಬೇವಿನ ಸೊಪ್ಪು ಹಾಕಿ, ಹಸಿಮೆಣಸಿನಕಾಯಿ 2 ಹಾಕಿ ಅದು ಸ್ವಲ್ಪ ಬೇಯ್ದ ತಕ್ಷಣ ನಾವು ಅವಾಗಲ ಕಟ್ ಮಾಡಿಕೊಂಡಿರುವ ಚಪ್ಪರದವರೆಕಾಯಿ ಕೂಡ ಹಾಕಿಬಿಟ್ಟು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಉಪ್ಪು, ಧನಿಯಾ ಪೌಡರ್ ಹಾಕಿದ್ರೆ ಈ ಪಲ್ಯ ಮನೆಯಲ್ಲಿ ತಿನ್ನಲು ಬಹಳ ಚಟಪಟಿಯಾಗಿರುತ್ತದೆ, ಆದರೆ ತುಂಬ ಆರೋಗ್ಯಕರವಾಗಿದೆ. ತೋಟದ ತರಕಾರಿ ಕೇವಲ ರುಚಿಗೆ ಮಾತ್ರ ಅಲ್ಲ, ನಿಮ್ಮ ಆರೋಗ್ಯಕ್ಕೂ ತುಂಬ ಮುಖ್ಯ. ನೋಡಿ, ನಮ್ಮ ಚಪ್ಪರದವರೆಕಾಯಿ ಪಲ್ಯ ಬಣ್ಣ, ಸ್ವಾದ, ಅಡುಗೆ ತುಂಬ ಚೆನ್ನಾಗಾಗಿದೆ. ಇದನ್ನು ನೀವು ಅನ್ನದ ಜೊತೆ, ರೊಟ್ಟೆ ಜೊತೆ, ಚಪಾತಿಯ ಜೊತೆ ಸೇವಿಸಬಹುದು. ಹಾಗೆ ಬರ್ತಾ ಕರಿಬೇವಿನ ಸೊಪ್ಪು ತಗೊಳ್ಳೋಣ ಅಂತ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಮನೆ ಹತ್ರ ಅವರು ಸ್ವಲ್ಪ ಗಿಡಗಳಿಟ್ಕೊಂಡಿದ್ದಾರಲ್ವ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಗಿಡಗಳೆಲ್ಲನೂ ಅದರಲ್ಲಿ ಫ್ರೆಶ್ ಆಗಿ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡು ಬಂದೆ. ಅದು ಪ್ರಿಸರ್ವ್ ಮಾಡ್ಕೊಂಡ್ರೆ 1 ತಿಂಗಳು ಆದರೂ ಇರುತ್ತೆ. ಸ್ವಲ್ಪ ಸೊಪ್ಪು ತಂದಮೇಲೆ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಕ್ಲಾತಲ್ಲಿ ಇಟ್ಟರೆ 1 ತಿಂಗಳಾದರೂ ಇಟ್ಕೋಬೋದು. ಒಂದು 15 ಮಿನಿಟ್ಸ್ ಆದಮೇಲೆ ಎಲ್ಲನೂ ತೆಗೆದು ಲೀವ್ಸ್ ಎಲ್ಲನೂ ತೆಗೆದುಕೊಂಡು ನಾವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡ್ರೆ ಖಂಡಿತ 1 ತಿಂಗಳಂದರೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ಫ್ರೆಶ್ ತಗೊಂಡು ಬಂದಿದ್ದೀವಲ್ವ, ಅದರಿಂದ ಇಲ್ಲೇ ತಗೊಂಡು ನಮ್ಮ ಮನೆ ಎದುರುಗಡೆನೇ ತಗೊಂಡಿದ್ದೀವಲ್ವ, ಇದು ಇಟ್ಕೋಬೋದು ಒಂದು 15 ಡೇಸ್ ಟು 1 ಮಂತ್. ಅಂದರೆ ತುಂಬ ಚೆನ್ನಾಗಿ ಪ್ರಿಸರ್ವ್ ಮಾಡ್ಕೊಂಡ್ರೆ ಯಾವಾಗಲೂ ನಾವು ಅಡುಗೆ ಮಾಡುವಾಗ ಬಳಸ್ಬೋದು, ಫ್ರೆಶ್ ಆಗೇ ಇರುತ್ತೆ. ಇನ್ನು ಇದು ಆದಮೇಲೆ ನೆಕ್ಸ್ಟು ನೈಟ್ ಡಿನ್ನರ್ಗೆ ಎಣ್ಣೆ ಬದನೆಕಾಯಿ ಮಾಡಿದ್ದೆ. ಇದ್ರ ಜೊತೆಗೆ ಚಪಾತಿ ಒಂದು ಮಾಡ್ಕೋಬೇಕು. ಎಣ್ಣೆ ಬದನೆಕಾಯಿ ಅಂತೂ ನಾನು ಊರಿಂದ ತಂದಿದ್ದೆ, ಊರಿಗೆ ಹೋಗಿದ್ದೆ, ಊರಲ್ಲಿ ಸಿಕ್ಕಿತ್ತು, ಅದು ತಗೊಂಡು ಬಂದಿದ್ದೆ. ಅದಕ್ಕೆ ಚಪಾತಿ ಆದರೆ ಚೆನ್ನಾಗಿ ಮಧ್ಯಾಹ್ನ ಅನ್ನ ಮಾಡಿದ್ದೆ. ನೈಟ್ಗೆ ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಪಲ್ಯ. ಇನ್ನು ಇವಾಗ ಸ್ವಲ್ಪ ನಮ್ಮ ಮಗನಿಗೆ ಕಡಲೆಕಾಯಿ ಬೇಕು ಅಂತ ಅಂದೆ. ಹಸಿ ಕಡಲೆಕಾಯಿ ಇತ್ತು, ಅದು ಸ್ವಲ್ಪ ಬೇಯಿಸೋಣ ಅಂತ ಕುಕ್ಕರ್ಗೆ ಒಂದು 3 ವಿಸಿಲ್ ಹಾಕ್ಸಿದ್ರೆ ಚೆನ್ನಾಗಿ ಇರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪಾಕಿ, ಕಲ್ಲುಪ್ಪಾಕಿ ಬೇಯಿಸೋಣ ಅಂತ ಅದು ಮಾಡ್ತಾ ಇದ್ದೀನಿ. ಅವನು ಸ್ನ್ಯಾಕ್ಸ್ಗೆ ಕೇಳಿದ್ದಕ್ಕೆ. ಕಡಲೆಕಾಯಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ತುಂಬ ಜನ. ನಾವು ಚಿಕ್ಕ ವಯಸ್ಸಿನಿಂದಾಗಿ ನಮಗೇನಾದರೂ ಸ್ನ್ಯಾಕ್ಸು ಅಂದರೆ ಕಡಲೆಕಾಯಿ ನೆನಪು ಬರುತ್ತೆ. ಅದರಲ್ಲಿ ಹಸಿ ಕಡಲೆಕಾಯಿ 2 ಥರ ಮಾಡ್ಕೋಬೋದು. ಹಿಂಗೆ ಫ್ರೈ ಮಾಡ್ಕೋಬೋದು, ಬೇಯಿಸ್ಕೊಂಡು ತಿನ್ಬೋದು. ಇವಾಗ ಇದಾದಮೇಲೆ ಇನ್ನು ಎಗ್ ದೋಸೆ ಮಾಡೋಣ ಅಂತ. ಮಾಮೂಲಿ ಇವಾಗ ನಾವು ದೋಸೆ ಹಿಟ್ಟು ಮಾಡ್ತೀವಲ್ವ, ಅದರಲ್ಲಿನೇ ಎಗ್ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಎಗ್ ದೋಸೆ. ನಾವು ನಾರ್ಮಲ್ಲಾಗಿ ಮಸಾಲ ದೋಸೆ ಮಾಡ್ತೀವಲ್ವ, ಅದೇ ಹಿಟ್ಟು ತಗೊಂಡು ನಾವು ಸ್ವಲ್ಪ ಎಣ್ಣೆ ಆಗಬಾರ್ದು, ಫಸ್ಟು ಪ್ಯಾನ್ ಮೇಲೆ ಹಿಟ್ಟಾಕಿ ಮಸಾಲ ದೋಸೆ ಥರ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಂಡು, ಈ ಥರ ಮಸಾಲ ದೋಸೆ ಥರ ಸ್ಪ್ರೆಡ್ ಮಾಡಿದ್ಮೇಲೆ ಎಗ್ ಮಿಶ್ರಮ ಇದೆ ಅಲ್ವಾ, ಮೊಟ್ಟೆ ಮಿಶ್ರಮ ತಗೊಂಡು ಅದು ಕೂಡ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು. ಇದು ಸ್ಪ್ರೆಡ್ ಮಾಡಿದ ತಕ್ಷಣ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಉಪ್ಪು ಎರಡೂ ಸೇರಿಸಿ ಸ್ವಲ್ಪ ನಮಗೆ ಖಾರಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡಿಕೊಂಡ್ರೆ ಅದೂ ಸಹ ಇನ್ನೊಂದು ಕಡೆಯೂ 2 ಕಡೆಯೂ ನಾವು ಫ್ರೈ ಮಾಡಬೇಕಾಗುತ್ತೆ. ತಿರುಗಿಸ್ಕೊಂಡು ಈ ಕಡೆಯೂ ಫ್ರೈ ಮಾಡಿದ್ರೆ ನನಗೆ ಎಗ್ ದೋಸೆ ರೆಡಿ ಆಗೋಗಿದೆ. ಡಿನ್ನರ್ಗೆ ಎಗ್ ದೋಸೆ ರೆಡಿಯಾಗಿದೆ. ಇದಕ್ಕೆ ಉಪ್ಪು ಖಾರ ಅದರಲ್ಲೇ ಆಗಿರೋದ್ರಿಂದ ಅದಕ್ಕೆ ಚಟ್ನಿ ಏನಾದರೂ ಸಾಂಬಾರು, ನಾನಾದರೆ ಬೆಳಗ್ಗೆದೆ ಬದನೆಕಾಯಿದಿತ್ತು ಅದೇ ತಿಂದ್ವಿ.
ಯಾವುದಾದ್ರೂ ನಮಗೆ ಬರೀ ಅದೇನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ